ಏಸಯ್ಯ ನನ್ನನ್ನು ಜ್ಞಾಪಕ ಮಾಡಿಕೊ. ಅದೇ ಸೀಕ್ರೆಟ್. ಏಸಯ್ಯ ನಿಮ್ಮನ್ನು ಜ್ಞಾಪಕ ಮಾಡಿಕೊಂಡ್ರೆ ನಿಮ್ ಜೀವನನೇ ಪಾವನ ಆಗೋಗ್ಬಿಡ್ತೀರಿ. ರಾತ್ರಿ ಯೆಶಾಯ ಬರೆದ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ. ಯೆಶಾಯ ಬರೆದ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಮಗನೇ ಸೋದರ ಸೋದರಿ, ಇಲ್ಲಿ ದೇವ್ರ ವಾಕ್ಯ ಏಸು ಹೇಳ್ತಾನೆ, ಒಬ್ಬ ಹೆಂಗಸು ತಾನು ಎತ್ತ ಮಗುವನ್ನ ಹಾಲು ಉಣಿಸುವುದನ್ನ ಮರಿತಾಳ? ಖಂಡಿತ ಮರೆಯಲ್ಲ. ಮರಿತಾಳ? ಖಂಡಿತ ಮರೆಯಲ್ಲ. ದೇವರು ಹೇಳ್ತಾನೆ, ಒಂದು ವೇಳೆ ಆ ತಾಯಿ ತನ್ನ ಮಗುವಿಗೆ ಹಾಲು ಉಣಿಸೋದನ್ನ ಮರೆತ್ರೆ ಮರಿಬಹುದು, ಈ ರಾತ್ರಿ ನಾನು ನಿಮ್ಮನ್ನ ಮರೆಯಲ್ಲ. ಒಂದು ಮಾತು ಹೇಳ್ತೀನಿ, ಯಾವ ತಾಯಿ ತನ್ನ ಮಗುನ ಮರೆಯಕ್ಕೆ ಸಾಧ್ಯವಿಲ್ಲ. ಆದ್ರೆ ಕೆಲವು ಮರೆಯುವಂತ ತಾಯಂದ್ರು ಕೂಡ ಇದ್ದಾರೆ, ಮರೆಯುವಂತ ತಂದೆಯಂದ್ರು ಕೂಡ ಇದ್ದಾರೆ. ಎಷ್ಟೋ ಮಂದಿ ತಾಯಂದ್ರು ನೀವು ನೋಡಿರ್ಬೋದು, ಈ ಚಿಕ್ಕ ಚಿಕ್ಕ ಕೂಸುಗಳನ್ನ ಕಸದ ತೊಟ್ಟಿಯಲ್ಲಿ, ಮೋರಿಯಲ್ಲಿ, ಗುಂಡಿಯಲ್ಲಿ, ಮುಳ್ಳ ಪೊದೆಯಲ್ಲಿ ಬಿಸಾಕಿ ಹೋಗಿದಂತ ಎಷ್ಟೋ ಮಂದಿ ತಾಯಿ ತಂದೆಗಳಿದ್ದಾರೆ. ಅವರೆಲ್ಲ ಮರ್ತಂಗಲ್ವಾ? ಎಷ್ಟೋ ಜನ ತಾಯಂದರು, ಎಷ್ಟೋ ಜನ ತಂದೆಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಂತ ಕೈಯಾರೆ ಮಕ್ಕಳನ್ನ ಕೊಲ್ತಾ ಇದ್ದಾರೆ. ಈ ತಂದೆ ತಾಯಿಗಳು ಮರ್ತಂಗಲ್ವಾ? ಬೈಬಲಲ್ಲಿ ಒಬ್ಬ ತಾಯಿ ಬರ್ತಾಳೆ, ಸಣ್ಣ ಕಂದಮ್ಮ ಪಕ್ಕದಲ್ಲಿ ಮಲಗಿಸ್ಕೊಂಡಾಳೆ. ರಾತ್ರಿ ನಿದ್ರೆ ಮಾಡುವಂತ ಬರದಲ್ಲಿ ಆ ಕಡೆ ಈ ಕಡೆ ಆ ಮಗುವಿನ ಮೇಲೆ ಒಳ್ಳಾಡಿ ಬೆಳಿಗಾಗೋಷ್ಟೊತ್ತಿಗೆ ಆ ಮಗು ಸತ್ತೋಗಿದೆ. ಇದು ಮರ್ತಂಗಲ್ವಾ? ಮಗಳೇ, ಸೋದರಿ, ಒಬ್ಬ ದೇವ್ರ ಸೇವಕರು ಹೇಳಿದಂತ ಸಾಕ್ಷಿ, ಅವ್ರು ಚಿಕ್ಕವರಿದ್ದಾಗ ಅವ್ರ ತಾಯಿ ಯಾವಾಗಲೂ ಅವ್ರನ್ನ ಮರ್ತೋಗ್ತಿದ್ರಂತೆ. ಅವ್ರ ಗಂಡ ಅಂದ್ರೆ ಅವ್ರ ತಾಯಿ, ಅವ್ರ ತಂದೆ ಸಾಯಂಕಾಲ ಆಫೀಸ್ ಮುಗಿಸಿ, ಸಾಯಂಕಾಲ ಜಾಬ್ ಮುಗಿಸಿ, ಸಾಯಂಕಾಲ ಮನೆಗೆ ಬರ್ಬೇಕಾದ್ರೆ ಸ್ನ್ಯಾಕ್ಸು, ತಿಂಡಿನೋ, ಚಾಕ್ಲೇಟೋ ಮನೆಗೆ ಮಕ್ಕಳಿಗಂತ ತಂದ್ರೆ ಆ ತಾಯಿ ಮಗಳಿಗೆಲ್ಲ ಕೊಟ್ಬಿಡ್ತಿದ್ಲಂತೆ. ಮಗ ಬಂದಾಗ ಜ್ಞಾಪಕ ಮಾಡ್ಕೊಂತಿದ್ದಂತ, ಅಯ್ಯೋ ಮಗನೇ, ನಿಮ್ ಡ್ಯಾಡಿ ಮನೆಗೆ ಬರ್ಬೇಕಾದ್ರೆ ಸ್ನ್ಯಾಕ್ಸ್ ತಂದಿದ್ರು, ಚಾಕ್ಲೇಟ್ ತಂದಿದ್ರು, ಈಗ ಸ್ವೀಟ್ ತಂದಿದ್ರು, ನಾನು ಎಲ್ಲ ತಂಗಿಗೆ ಕೊಟ್ಬಿಟ್ಟೆ, ನಾನು ನಿನ್ ಮರ್ತೋಗ್ಬಿಟ್ಟೆ, ನೀನ್ ನೆನಪಾಗ್ಲಿಲ್ಲ ಅಂತ ಹೇಳ್ತಿದ್ರಂತೆ. ಮಗಳೇ, ಸೋದರಿ, ಇನ್ನು ಮಾತು ಹೇಳ್ತೇನೆ, ಬರೀ ತಾಯಿ ಮಾತ್ರ ಮಕ್ಕಳನ್ನ ಮರಿತಾ ಇಲ್ಲ, ಬರೀ ತಂದೆ ಮಾತ್ರ ಮಕ್ಕಳನ್ನ ಮರಿತಾ ಇಲ್ಲ. ಈ ಲೋಕದಲ್ಲಿ ತಂದೆ ತಾಯಿಗಳನ್ನು ಕೂಡ ಮರೆಯುವಂತ ಮಕ್ಕಳಿದ್ದಾರೆ. ನನಗೆ ಗೊತ್ತಿರುವಂತ ಒಂದು ಕುಟುಂಬ ಬೆಂಗಳೂರು ಪಟ್ಟಣದಲ್ಲಿ ಕೋಟ್ಯಾಧೀಶ್ವರ್ರಿ, ಕೋಟಿ ಹಣ ಇದೆ ರೀ. ಮನೆಯಲ್ಲಿ ಅವರು ಒಲೆನ ಹಚ್ಚಲ್ಲ, ಅಡಿಗೆನೆ ಮಾಡಲ್ಲ. ಬೆಳಿಗ್ಗೆ ಒಪ್ಪತ್ತು, ಮಧ್ಯಾಹ್ನ ಒಪ್ಪತ್ತು, ರಾತ್ರಿನೂ ಕೂಡ ಅವ್ರು ಏನ್ ಮಾಡ್ತಾರೆ, ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತಾರೆ. ಒಂದು ದಿನಕ್ಕೆ ಊಟಕ್ಕೆ 10,000 ಖರ್ಚು ಮಾಡ್ತಾರೆ. ಅಂತ ಕುಟುಂಬ ಎತ್ತ ತಂದೆಗೆ ಒಂದು ಒಪ್ಪತ್ತು ಊಟಕ್ಕೆ ಹಾಕ್ಲಾರ್ದೆ ಅನಾಥಾಶ್ರಮಕ್ಕೆ ಹೋಗಿ ಸೇರಿಸಿ ಬಂದಿದ್ದಾರೆ. ಕೆಲವು ತಿಂಗಳಿಂದ ನೋಡಿರೋದು ನಾನು ಇದನ್ನ. ಮೊದಲೇ ಚೆನ್ನಾಗಿ ಜೀವನ ಮಾಡಿದಂಥ ತಂದೆ ಅನಾಥಾಶ್ರಮದಲ್ಲಿ ಇರ್ಲಿಕ್ಕೆ ಆಗ್ಲಾರ್ದೆ, ನಾನು ಹೋಗ್ತೀನಿ ಅನಾಥಾಶ್ರಮ ಬಿಟ್ಟಂದ್ರೆ ಆ ಅನಾಥಾಶ್ರಮದವ್ರು ಹಗ್ಗ ತಗೊಂಡು ಕಟ್ಟಿ ಹಾಕಿದ್ದಾರೆ. ಕೊನೆಗೆ ಕುಟುಂಬದ ಚಿಂತೆಯಲ್ಲೇ, ಮಕ್ಕಳ ಚಿಂತೆಯಲ್ಲೇ, ಮಗಳ ಚಿಂತೆಯಲ್ಲೇ ಅನಾಥಾಶ್ರಮದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಯಾಕ್ರಿ ನಿಮ್ ತಂದೆನ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿರಂತ ಕೇಳಿದ್ರೆ, ಇಲ್ಲ ನಮ್ಮ ತಂದೆಗೆ ವಯಸ್ಸಾಗಿದೆ, ಕಿರಿಕಿರಿ ಮಾಡ್ತಾರೆ, ಕಂಫರ್ಟ್ ಆಗಿರಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಬಿಟ್ಟು ಬಂದಾರಂತೆ. ರೇ
ಕಂಫರ್ಟ್ ಆಗಿಲ್ಲ ಅಂತ ಹೇಳಿ ಬಿಟ್ಟು ಬಂದರಂತೆ. ನಾನೊಂದು ಮಾತು ಹೇಳ, ಅವ್ರು ನಿನ್ನ ಸಾಕಿಲ್ಲ ಅಂದಿದ್ರೆ, ಅವ್ರು ನಿನ್ನ ಬೆಳೆಸಿಲ್ಲ ಅಂದಿದ್ರೆ, ಅವ್ರು ನಿನ್ನ ಬುದ್ಧಿವಂತನಾಗಿ ಮಾಡಿಲ್ಲ ಅಂದಿದ್ರೆ, ಇವತ್ತು ಅವ್ರು ನಿನ್ನ ಈ ಸ್ಥಿತಿಗೆ ತಂದಿಲ್ಲ ಅಂದಿದ್ರೆ, ಈ ಭೂಮಿ ಮೇಲೆ ನಿನಗೆ ಅಡ್ರೆಸ್ ಇರ್ತಿರ್ಲಿಲ್ಲ. ಭೂಮಿ ಮೇಲೆ ಅಡ್ರೆಸ್ ಇರ್ತಿರ್ಲಿಲ್ಲ. ನನಗೊಂದು ವಾಕ್ಯ ನೆನಪು ಬರ್ತಾ ಇದೆ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನು ಮಧ್ಯಾಹ್ನದ ಅಂಧಕಾರದಲ್ಲಿ ಅವನ ಮನೆ ದೀಪ ಹಾರಿ ಹೋಗುವುದು. ಸಾಯಂಕಾಲದವರೆಗೂ ಕೂಡ ಇರಲ್ಲಂತ ಅವನ ಮನೆ ದೀಪ ಮಧ್ಯಾಹ್ನದಲ್ಲಿ ಹಾರಿ ಹೋಗುತ್ತಂತೆ. ಈ ಒಂದ್ಸಾರಿ ಇದು ಹೆಂಗ್ ನೆನಪು ಬರ್ತಾ ಇದೆ ಅಂದ್ರೆ, ಈ ಚೈನಾ ಸಟ್ಟು ಹೆಂಗೆ ಇವತ್ತು ನೀನ್ ಚೆನ್ನಾಗಿರ್ಬೋದು, ತಂದೆನ ದೂರ ಮಾಡಿ ತಾಯಿನ ದೂರ ಮಾಡಿ ಇವತ್ತು ನೀನ್ ಚೆನ್ನಾಗಿ ಮೆರಿತಾ ಇರ್ಬೋದು. ವಾಕ್ಯ ಹೇಳುತ್ತೆ ಇದು ಬಹಳ ಕಾಲ ನಡೆಯಲ್ಲ. ಬೈಬಲ್ ವಾಕ್ಯ ಹೇಳುತ್ತೆ, ಯಾವ ಮಗನು ಯಾವ ಕುಟುಂಬ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೋ, ಊಟ ಹಾಕ್ತಾರೋ, ಪೋಷಿಸ್ತಾರೋ, ಸಂರಕ್ಷಿಸ್ತಾರೋ, ಆ ವ್ಯಕ್ತಿನ ಆ ಸ್ತ್ರೀನ ಭೂಮಿ ಮೇಲೆ ಬಹಳ ಕಾಲ ಬದುಕಂಗ್ ಮಾಡ್ತೇನೆ ನಾನು. ಮಧ್ಯಾಹ್ನದ ಅಂಧಕಾರದಲ್ಲಿ ಅವನ ಮನೆ ದೀಪ ಆರಿ ಹೋಗುತ್ತಂತೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳದಂತ ವ್ಯಕ್ತಿ. ಮಗಳು ಅಂದ್ರೆ ನನಗೊಂದು ಎಕ್ಸಾಂಪಲ್ ಏನ್ ಬರ್ತಾ ಇದೆ. ಈ ಚೈನಾ ಸೆಟ್ ಮೊಬೈಲ್ ಇರ್ತಾವ ಗೊತ್ತಾ, ಬಹಳ ಸೌಂಡ್ ಇವು, ಡಿಂಗ್ ಚಕ್ಕ ಡಿಂಗ್ ಚಕ್ಕ ಡಿಂಗ್ ಚಕ್ಕ ಅಂತ 3 ತಿಂಗಳು ಬಂದು ಆಮೇಲೆ ಕುಯ್ ಕೂಡ ಅನ್ನಲ್ಲ. ಇವತ್ತು ನೀವು ತಂದೆ ತಾಯಿಗಳನ್ನ ದೂರ ಮಾಡ್ಕೊಂಡು ಮೆರಿಬಹುದು, ಆದ್ರೆ ಒಂದು ದಿನ ನಿಮ್ ಸೌಂಡೇ ಆಫ್ ಮಾಡ್ತಾರೆ ದೇವ್ರು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಂದ್ಸಾರಿ ನಿಮಗೆಲ್ಲ ನೆನಪಿರ್ಬೋದು ಆ ಕತೆ. ಒಬ್ಬ ಮಗ ತಂದೆಗೆ ದಿನ ಹಳೇ ಒಂದು ತಟ್ಟೆಯಲ್ಲಿ, ಮುರಿದೋಗಿರೋ ತಟ್ಟೆಯಲ್ಲಿ ಹಳೇ ಗ್ಲಾಸಲ್ಲಿ ಊಟ ಕೊಡ್ತಿದ್ನಂತೆ. ಆ ಮಗ ಕೂಡ ನೋಡ್ತಿದ್ದಂತೆ, ಯಾಕೆ ನಮ್ಮ ತಾತನಿಗೆ ಇವರು ಹಳೆ ತಟ್ಟೆಯಲ್ಲಿ ಹಳೆ ಚಂಬಲ್ಲಿ ಆ ಮೂಲೆಯಲ್ಲಿ ಕುಂದ್ರಿಸಿ ಊಟ ಹಾಕ್ತಾರಂತ ಅದನ್ನೇ ನೋಡ್ತಾ ಬೆಳೆದ ಮೇಲೆ ಒಂದಿನ ಮಗ ಕೂಡ ಏನ್ ಮಾಡ್ದಂತೆ, ಆ ಹಳೇ ತಟ್ಟೆನ, ಮುರಿದೋಗಿರೋ ತಟ್ಟೆನ, ಆ ಚಂಬನ ತಕೊಂಡಾಗ ಮೂಲೆಯಲ್ಲಿ ಇಟ್ಟಂತೆ. ತಂದೆ ಕೇಳ್ದ, ಏನು ಯಾರಿಗೆ ಇಡ್ತಾ ಇದೆಯಾ ಅಂದ್ರೆ, ಮತ್ತೆ ನೀನ್ ನಾಳೆ ವಯಸ್ಸಾದ ಮೇಲೆ ಮತ್ತೆ ನಿನಗೂ ಬರ್ತದಲ್ಲ ಅಂತ ಈಗಲೇ ರೆಡಿ ಮಾಡ್ತೀನಿ ಅಂದ. ಶಾಬಾಷ್ ಮಗನೇ, ಮಾಡಿದ್ದುಣ್ಣು ಮಾರಾಯ, ಮಾಡಿದ್ದು. ಇವತ್ತು ನೀನೇನ್ ತಾಯಿಗೆ ಮಾಡ್ತೀಯೋ, ನೀನೇನ್ ತಂದೆಗೆ ಮಾಡ್ತೀಯೋ, ಈ ಪಾಪ ನಿನಗೆ ಕಟ್ಟಿಟ್ಟ ಬುತ್ತಿ ಮರಿಬೇಡ. ಇವತ್ತು ನೀನೇನು ಮಾಡ್ತೀಯೋ ಅದನ್ನ ಉಣ್ಲೇಬೇಕು. ರಾಗಿ ಬಿತ್ತ ರಾಗಿನೇ ಕೊಯ್ಬೇಕು. ರಾಗಿ ಬಿತ್ತಿ ಜೋಳ ಕೊಯ್ಯಕ್ಕಾಗಲ್ಲ. ಜೋಳ ಬಿತ್ತಿದ್ರೆ ಜೋಳನೇ ಕೊಯ್ಬೇಕು, ರಾಗಿ ಬಿತ್ತಕ್ಕಾಗಲ್ಲ. ಈ ಲೋಕದಲ್ಲಿ ಇರುವ ದಿನಮಾನಗಳು ನೀನು ಒಳ್ಳೆಯದನ್ನ ಬಿತ್ತಿದ್ರೆ, ನೀತಿಯನ್ನ ಬಿತ್ತಿದ್ರೆ, ಪರಿಶುದ್ಧತೆಯನ್ನ ಬಿತ್ತಿದ್ರೆ, ತಂದೆ ತಾಯಿಗಳನ್ನ ನೋಡಿಕೊಂಡ್ರೆ ಪ್ರೈಸ್ ದಿ ಲಾರ್ಡ್, ನೀನು ಭವಿಷ್ಯದಲ್ಲಿ ಒಳ್ಳೆಯದನ್ನೇ ಕೊಯ್ಯುವಂತವನಾಗಿದೀಯಾ? ದೇವರಿಗೆ ಸ್ತೋತ್ರ. ಅಮ್ಮ, ನಾನು ಅವ್ರನ್ನ ನೋಡ್ತಾ ಇಲ್ಲ, ನನ್ನ ಗಂಡ ನನ್ನ ನೋಡ್ತಾ ಇಲ್ಲ, ನನ್ನ ಹೆಂಡತಿ ನನ್ನ ನೋಡ್ತಾ ಇಲ್ಲ, ನನ್ನ ತಂದೆ ತಾಯಿ ನನ್ನ ನೋಡ್ತಾ ಇಲ್ಲ, ನನ್ನ ಮಕ್ಕಳು ನನ್ನ ನೋಡ್ತಾ ಇಲ್ಲ ಅಂತ ಅಸಲು ಚಿಂತೆ ಮಾಡಬೇಡ. ಒಂದು ಮಾತು ಹೇಳ್ತೀನಿ, ನಿನಗೆ ಮಕ್ಕಳ ಸಪೋರ್ಟ್ ಇಲ್ಲ ಅಂದ್ರೆ, ಆಮೇಲೆ ಹೇಳ್ರಿ, ನಿನಗೆ ಮಕ್ಕಳ ಸಪೋರ್ಟ್ ಇಲ್ಲ ಅಂದ್ರೆ, ನಿನಗೆ ಗಂಡನ ಸಪೋರ್ಟ್ ಇಲ್ಲ ಅಂದ್ರೆ, ನಿನಗೆ ತಂದೆ ತಾಯಿಗಳ ಸಪೋರ್ಟ್ ಇಲ್ಲ ಅಂದ್ರೆ, ಇವತ್ತು ವಾಕ್ಯ ಹೇಳುವ ನಿಮ್ ಪಾಸ್ಟರ್ ಸಪೋರ್ಟ್ ಕೂಡ ನಿಮಗಿಲ್ಲ ಅಂದ್ರೆ, ನಿಮಗೊಂದು ಪೊಲೀಸ್ ಪವರ್ ಇಲ್ಲ ಅಂದ್ರೆ, ಮನಿ ಪವರ್ ಇಲ್ಲದೆ ಇರಬಹುದು, ನೋ ಪ್ರಾಬ್ಲಮ್. ಇವತ್ತು ರಾತ್ರಿ యేసయ్య ಪವರ್ ನಿನಗಿದೆ, యేసయ్య ಶಕ್ತಿ ನಿನಗಿದೆ, యేసయ్య ಬಲ ನಿನಗಿದೆ. ಎಲ್ಲರೂ ಮರೆತು ಹೋದ್ರು, ನಾನ್ ನಿನ್ನನ್ನು ಮರೆತೋಗಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಪಕ್ಕದೊಂದು ಹೇಳ್ರಿ, ಅಕ್ಕ, ಅಣ್ಣ, ಬ್ರದರ್, ಸಿಸ್ಟರ್, ಭಯಪಡದ್ದು. ಎಲ್ಲರೂ ನಿಮ್ಮನ್ನು ಕೈ ಬಿಟ್ರು, ಎಲ್ಲರೂ ನಿಮ್ಮನ್ನು ಮರೆತು ಹೋದ್ರು,
యేసಯ್య ವಾಗ್ದಾನ ಮಾಡಿದಾನೆ. ನಿಮ್ಮ ಮಕ್ಕಳು ಕೈ ಬಿಟ್ರು ಮಗನ್ ತರ ಯಾರ ವ್ಯಕ್ತಿ ಮೂಲಕ ನಿಮಗೆ ಸಹಾಯ ಮಾಡ್ತಾನೆ. ತಂದೆ ತಾಯಿ ನಿಮ್ಮನ್ನು ಮರ್ತೋದ್ರು, ತಾಯಿ ತರ ತಂದೆ ತರ ಯಾರ ಮೂಲಕ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಒಂದು ಮಾತು ಮಾತ್ರ ಸತ್ಯ, ಆತನು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ, ಮರೆಯಲ್ಲ. ಒಂದು ಮಾತು ಹೇಳ್ತೀನಿ, ಎಲ್ಲಿವರೆಗೂ ದೇವ್ರು ನಮ್ಮನ್ನು ಕೈ ಬಿಡಲ್ ಗೊತ್ತಾ? ಎಲ್ಲಿವರೆಗೂ ದೇವ್ರು ನಮ್ಮನ್ನು ಕೈ ಬಿಡಲ್ ಗೊತ್ತಾ? ಗಂಡ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಾನೆ, ಹೆಂಡತಿ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಾಳೆ. ತಾಳಿ ಕಟ್ಬೇಕಾದ್ರೆ ಏನೋ ಸುಮ್ಮನೆ ಪ್ರಮಾಣ ಮಾಡಿರ್ತೀರಿ, ಪ್ರಮಾಣ ಮಾಡ್ತೀರಿ. ಆಕಾಶದ ಮೇಲೆ ಆಣೆ, ಭೂಮಿ ಮೇಲೆ ಆಣೆ. ದೇವರಿಗೆ ಸ್ತೋತ್ರ. ಎಲ್ಲಿವರೆಗೂ ದೇವರು ನಿಮ್ಮನ್ನು ಕೈ ಬಿಡಲ್ಲ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಹಲ್ಲೆಲೂಯಾ. ನೀನು ದೇವರ ಆಲಯದಲ್ಲಿ ಇರೋವರೆಗೂ ದೇವರು ನಿಮ್ಮನ್ನು ಕೈ ಬಿಡಲ್ರಿ. ನೀವು ದೇವರು ಸಾವಾಸದಲ್ಲಿ ಜೀವಿಸೋವರೆಗೂ ದೇವರು ನಿಮ್ಮನ್ನು ಕೈ ಬಿಡಲ್ಲ ರೀ. ನೀನ್ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸೋ ಕಾಲವೆಲ್ಲ ಆತ ನಿಮ್ಮನ್ನು ಕೈ ಬಿಡಲ್ಲ ರೀ. ಪಾಪಕ್ಕೆ ದೂರ ಇದ್ದು ದೇವರ ಚಿತ್ತದ ಪ್ರಕಾರ ಜೀವಿಸುವ ಕಾಲವೆಲ್ಲ ಆತ ನಿಮ್ಮನ್ನು ಕೈ ಬಿಡಲ್ಲ ರೀ. ಈಗ ದೇವರಿಗೆ ಸ್ತೋತ್ರ. ಬದುಕಿದ್ರು ಆತನಿಗೋಸ್ಕರ, ಸತ್ರು ಆತನಿಗೋಸ್ಕರ ಅಂತ ಆತನನ್ನು ಹಿಂಬಾಲಿಸುವ ಕಾಲವೆಲ್ಲ ಆತ ನಿಮ್ಮನ್ನು ಕೈ ಬಿಡಲ್ಲ ರೀ. ಪ್ರತಿದಿನ ದೇವ್ರ ವಾಕ್ಯ ಓದುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವ್ರನ್ನ ದೃಷ್ಟಿಸುವ ಕಾಲವೆಲ್ಲ ಆತ ನಿಮ್ಮನ್ನ ಕೈ ಬಿಡಲ್ಲ ರೀ. ಒಂದ್ಸಾರಿ ಇಸ್ರಾಯೇಲ್ ದೇಶಕ್ಕೆ ಪಾಸ್ಟರ್ ಹೋಗಿದ್ದಾರೆ. ಪಾಸ್ಟರ್ ಹೋದ್ರೆ ಅಲ್ಲಿ ಒಂದು ಕುರಿಯಟ್ಟಿ ನೋಡಿದ್ರು. ಕುರಿಯಟ್ಟಿ ಅಂದ್ರೆ ಗೊತ್ತಾ? ಕುರಿಗಳನ್ನೆಲ್ಲ ಕೂಡಿಸ್ತಾರಲ್ವಾ? ಕುರಿಯಟ್ಟಿಯ ಸಾರ್ ಅದು ಹೆಂಗಿರುತ್ತೆ ಸರ್ ಅನ್ಬೇಡ್ರಿ. ಮತ್ತೆ ನಾನು ಕುರಿಗಳನ್ನ ಕರ್ಕೊಂಡು ಕುರಿಯಟ್ಟಿಗೆ ಹೋಗಲ್ಲ, ನನಗೆ ಅಷ್ಟು ಟೈಮ್ ಇಲ್ಲ. ಕುರಿಯಟ್ಟಿ ನೋಡಿರ್ತೀರ, ಆ ಕುರಿಯಟ್ಟಿ ಒಳಗಡೆ ಎಲ್ಲ ಕುರಿಗಳನ್ನ ಸೇರಿಸ್ತಾರೆ. ಅದಕ್ಕೊಂದು ಡೋರ್ ಇರ್ತದೆ. ರಾತ್ರಿ ಕುರಿಗಳೆಲ್ಲ ಅಲ್ಲಿ ಇಟ್ಟು ಆ ಬಾಗಿಲಿಗೆ ಮಲಗ್ತಾನೆ. ಆದರೆ ಇಸ್ರಾಯೇಲ್ ದೇಶದಲ್ಲಿರುವಂಥ ಒಂದು ಕುರಿಯಟ್ಟಿಗೆ ಕುರಿಗಳೆಲ್ಲ ಒಳಗೋಗಿದೆ, ಆದರೆ ಅದಕ್ಕೆ ಬಾಗಿಲೇ ಇಲ್ಲ ರೀ. ಈ ಪಾಸ್ಟರ್ಗೆ ಶಾಕ್ ಆಯ್ತು. ನಾನು ಇಂಡಿಯಾದಲ್ಲಿ ನೋಡಿದ್ದೀನಿ, ನಮ್ಮ ಕುರಿಯಟ್ಟಿಗಳಿಗೆಲ್ಲ ಏನಿರ್ತದೆ? ಬಾಗಿಲಿರ್ತದೆ. ರಾತ್ರಿ ಕುರುಬ ಆ ಬಾಗಿಲಲ್ಲಿ ಏನು ಮಾಡ್ತಾನೆ? ಮಲ್ಕೊಂಡಿರ್ತಾನೆ. ಓಕೆ. ಆದರೆ ಈ ಕುರಿಯಟ್ಟಿ ಬಾಗಿಲೇ ಇಲ್ಲ. ಒಂದು ವೇಳೆ ರಾತ್ರಿ ಬಂದು ತೋಳ ಬಂದು ಕುರಿನ ಹೊತ್ಕೊಂಡು ಹೋದ್ರೆ, ಸಿಂಹ ಬಂದು ಕುರಿನ ಹೊತ್ಕೊಂಡು ಹೋದ್ರೆ, ಕರಡಿ ಬಂದು ಕುರಿನ ಹೊತ್ಕೊಂಡು ಹೋದ್ರೆ ಅಂತ ಅಲ್ಲಿರುವಂತ ಕುರುಬನ ಕೇಳ್ತಾರೆ, ಏನ್ ಸಾರ್, ಏನಣ್ಣ, ಏನ್ ಕುರಿಯಟ್ಟಿಗೆ ಬಾಗಿಲೇ ಇಲ್ಲ ಅಂದ್ರೆ ಅಲ್ಲಿ ಕುರುಬ ಹೇಳ್ದಂತೆ, ಹೌದು ಸಾರ್, ನೀವು ಹೇಳೋದು ನಿಜ ಸಾರ್, ಈ ಕುರಿಯಟ್ಟಿಗೆ ಬಾಗಿಲಿಲ್ಲ ಸಾರ್, ಈ ಕುರಿಯಟ್ಟಿಗೆ ಬಾಗಿಲು ನಾನೇ ಸಾರ್. ಈ ಕುರಿಯಟ್ಟಿಗೆ ನಾನು ಹಿಂಗ ಅಡ್ಡ ಮಕ್ಕೊಂತೀನಿ ಸಾರ್. ಯಾವುದಾದ್ರೂ ತೋಳ ಬಂದ್ರು, ಕರಡಿ ಬಂದ್ರು, ಸಿಂಹ ಬಂದ್ರು, ಮೊದಲು ನನ್ನನ್ನು ಮುಟ್ಟಬೇಕು, ನನ್ನ ಪ್ರಾಣ ತೆಗಿಬೇಕು ಸಾರ್. ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಸಾರ್, ನನ್ನ ಒಂದು ಕುರಿಗಳನ್ನು ಮುಟ್ಲಿಕ್ಕೆ ಬಿಡಲ್ಲ ಸಾರ್. ಮಗನೇ ಸೋದರಿ ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ ಗೊತ್ತಾ? ನಾನೇ ಒಳ್ಳೆ ಕುರುಬನೋ, ಪ್ರಾಣ ಬೇಕಾದ್ರೂ ಬಿಡ್ತೀನಿ, ನನ್ನ ಕುರಿಗಳನ್ನು ಮುಟ್ಲಿಕ್ಕೆ ಬಿಡಲ್ಲ. ಎಂತ ಕುರುಬ, ಒಳ್ಳೆ ಕುರುಬ. ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆತನ ಮಕ್ಕಳನ್ನ, ಕುರಿಗಳಾದ ನಮ್ಮನ್ನು ಮುಟ್ಲಿಕ್ಕೆ ಆತನು ಬಿಡಲ್ಲ. ಪ್ರೈಸ್ ದ ಲಾರ್ಡ್. ಓಕೆ, ಮಗನೇ ಸೋದರಿ, ದೇವರ ಆಲಯದಲ್ಲಿ ಇರುವವರೆಗೂ ದೇವರು ನಮ್ಮನ್ನು ಬಿಡಲ್ಲ. ಇನ್ನು ಮತ್ತೆ ಹೇಳ್ಬಿಡ್ತೀನಿ, ದೇವರು ಯಾವಾಗ ಬಿಡ್ತಾನಂತ ಅದು ಕೂಡ ಹೇಳ್ಬಿಡ್ತೀನಿ ನಾನು. ಯಾವಾಗಲೂ ನೀನು ನಿಧಾನವಾಗಿ ದೇವರು ಸಹವಾಸ ಮರ್ತೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಯಾವಾಗ ನೀನು ನಿಧಾನವಾಗಿ ಪಾಪದಲ್ಲಿ ಮುಳುಗಲಿಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಯಾವಾಗ ನೀನು ನಿಧಾನವಾಗಿ ಕುಡುಕುತನದಲ್ಲಿ ಮುಳುಗಲಿಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಯಾವಾಗ ನೀನು ನಿಧಾನವಾಗಿ ವ್ಯಭಿಚಾರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭಿಸ್ತೀಯೋ,
ಯಾವಾಗ ನೀನ್ ನಿಧಾನವಾಗಿ ಕುಟುಂಬಕ್ಕೆ ಗೊತ್ತಿಲ್ದಂಗೆ, ಗಂಡನಿಗೆ ಗೊತ್ತಿಲ್ದಂಗೆ, ಹೆಂಡತಿಗೆ ಗೊತ್ತಿಲ್ದಂಗೆ, ಸ್ವಂತದವ್ರಿಗೆ ಗೊತ್ತಿಲ್ದಂಗೆ ರಹಸ್ಯವಾಗಿ ಪಾಪದಲ್ಲಿ ಮುಳುಗಲಿಕ್ಕೆ ಪ್ರಾರಂಭಿಸ್ತೀಯೋ, ಯಾವಾಗ ನೀನ್ ದೇವರ ಆಲಯ ಮರ್ತೋಗ್ತೀಯೋ, ಯಾವಾಗ ನೀನ್ ದೇವರ ಸನ್ನಿಧಾನ ಮರ್ತೋಗ್ತೀಯೋ, ಯಾವಾಗ ನೀನ್ ಪ್ರಾರ್ಥನೆ ಮರ್ತೋಗ್ತೀಯೋ, ಯಾವಾಗ ನೀನ್ ಭಕ್ತಿ ಮರ್ತೋಗ್ತೀಯೋ, ಯಾವಾಗ ನಿನ್ ಹೃದಯದಲ್ಲಿ ದೇವ್ರ ಮೇಲೆ ಪ್ರೀತಿ ತಣ್ಣಗಾಗ್ತದೋ, ಆವಾಗ ದೇವರು ನಿಧಾನವಾಗಿ ನಿನ್ನನ್ನು ಮರೆತೋಗ್ತಾನೆ. ಒಂದು ವಾಕ್ಯ ನೀವು ಓದೋದ್ ಬೇಡ, ನಾನೇ ಓದ್ತೀನಿ, ಕೇಳಿಸ್ಕೋ. ಓಶೈನ ಬರೆದ ಪುಸ್ತಕ 4:6 ನನ್ನ ಜೊತೆ ಹೇಳ್ರಿ ಎಲ್ಲರೂ. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯನ್ನು ಮರೆಯುವೆನು. ಅಯ್ಯಮ್ಮ ರೀ, ದೇವರು ಮರ್ತೋದ ಅಂದ್ರೆ ನಮ್ಮ ಪಾಡು ನಾಯಿ ಪಾಡು ರೀ. ಅಮ್ಮ, ದೇವ್ರು ಮರ್ತೋದ ಅನ್ಕೋ, ನಮ್ಮ ಜೀವನ ನಾಯಿ ಪಾಡು. ಒಂದ್ಸಾರಿ ನಮ್ಮ ಆರಾಧನೆ ಒಂದು ಕುಟುಂಬ ಬರ್ತಾ ಇತ್ತು. ದೇವರಲ್ಲಿ ಬಹಳ ಸೂಪರ್ ಆಗಿದಾರ್ರಿ, ದೇವರಲ್ಲಿ ಬಹಳ ಆಸಕ್ತಿಯಿಂದ ಇದ್ದಾರೆ. ಚೆನ್ನಾಗಿ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಬರ್ತಾ ಇದ್ದಾರೆ, ಕಣ್ಣೀರಿನಿಂದ ದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ, ಆಸಕ್ತಿಯಿಂದ ದೇವರ ವಾಕ್ಯ ಕೇಳ್ತಾ ಇದ್ದಾರೆ, ಕುಟುಂಬವಾಗಿ ಆರಾಧಿಸಿ ಮತ್ತೆ ಕುಟುಂಬವಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ದೇವ್ರನ್ನ ಅವ್ರನ್ನ ಆಶೀರ್ವಾದ ಮಾಡಿದನು ಗೊತ್ತಾ? ಎಲ್ಲಿ ಬೇಕಂದ್ರೆ ಅಲ್ಲಿ ನಾನಂತೀನಿ, ಆತ್ಮಿಕವಾಗಿ ದೇವರು ಅವ್ರನ್ನ ಆಶೀರ್ವದಿಸ್ತಾ ಇದ್ದಾನೆ, ಆರ್ಥಿಕವಾಗಿ ದೇವರು ಅವ್ರನ್ನ ಆಶೀರ್ವದಿಸ್ತಾ ಇದ್ದಾನೆ. ಎಲ್ಲಿ ಬೇಕಂದ್ರಲ್ಲಿ ಸೈಟ್ಗಳು ಕೊಂಡುಕೊಳ್ತಾ ಇದ್ದಾರೆ, ಕಟ್ಟಿದಂತ ಹೊಸ ಹೊಸ ಮನೆಗಳನ್ನ ಕೊಂಡುಕೊಳ್ತಾ ಇದ್ದಾರೆ, ಹೊಸ ಹೊಸ ಬೈಕ್ಗಳನ್ನ ತಗೊಳ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ಕಾರುಗಳನ್ನ ತಕೊಂಡು ಮನೆ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ದೇವರು ಅವ್ರನ್ನ ವಿಸ್ತಾರವಾಗಿ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ಯಾವಾಗ ದೇವರು ಅವ್ರನ್ನ ವಿಸ್ತಾರವಾಗಿ ಆಶೀರ್ವಾದ ಮಾಡ್ಲಿಕ್ಕೆ ಪ್ರಾರಂಭಿಸಿದನೋ, ಹಣ ಯಾವಾಗ ಹೆಚ್ಚಾಯಿತೋ, ದುಡಿಮೆ ಯಾವಾಗ ಹೆಚ್ಚಾಯಿತೋ, ವ್ಯಾಪಾರ ಯಾವಾಗ ಹೆಚ್ಚಾಯಿತೋ, ಆದಾಯ ಯಾವಾಗ ಹೆಚ್ಚಾಯಿತೋ, ಗರ್ವ ಬಂದು ನಿಧಾನವಾಗಿ ದೇವರ ಆಲಯ ಮರ್ತೋಗ್ಲಿಕ್ಕೆ ಆರಂಭಿಸಿದ್ದಾರೆ, ಪ್ರಾರ್ಥನೆ ಮರ್ತೋಗ್ಲಿಕ್ಕೆ ಆರಂಭಿಸಿದ್ದಾರೆ, ಭಕ್ತಿ ಮರ್ತೋಗಿದ್ದಾರೆ. ಬರ್ತಾ ಬರ್ತಾ ಆಲಯಕ್ಕೆ ಬರದೆ ನಿಲ್ಲಿಸಿದ್ದಾರೆ, ಆಲಯಕ್ಕೆ ಬರೆದು ನಿಲ್ಲಿಸಿದ್ದಾರೆ. ಕೇಳ್ರಿ, ಪ್ರಾರಂಭದಲ್ಲಿ ಇದೆಲ್ಲ ಚೆನ್ನಾಗೇ ಇತ್ತು ರೀ. ಪ್ರಾರಂಭದಲ್ಲಿ ದೇವ್ರನ್ನ ಬಿಟ್ಟಾಗ ಎಲ್ಲರಿಗೂ ಚೆನ್ನಾಗೇ ಇರ್ತದಾರಿ. ನೋಡು, ನಾನು ದೇವ್ರನ್ನ ಬಿಟ್ಟಿನಿ, ಇನ್ನು ಎಷ್ಟು ಚೆನ್ನಾಗಿದ್ದೀನಿ. ತಡಿ ತಡಿ ತಡಿ, ಮುಂದುಂದಿ ಮುಸಲಮ್ಮ ಪಂಡಗ. ಸ್ವಲ್ಪ ದಿನ ಆಯ್ತು, 3 ತಿಂಗಳಾಯ್ತು ಆಲಯದಲ್ಲಿ ಕಾಣಲಿಲ್ಲ, 6 ತಿಂಗಳಾಯ್ತು ಆಲಯದಲ್ಲಿ ಕಾಣಲಿಲ್ಲ, ವರ್ಷ ಆಯ್ತು ಆಲಯದಲ್ಲಿ ಕಾಣಲಿಲ್ಲ. ದೇವ್ರ ಮಕ್ಕಳು ಯಾರನ್ನ ದಾರಿಯಲ್ಲಿ ಕಂಡಾಗ, ಅಣ್ಣ ಅಕ್ಕ ಆಲಯಕ್ಕೆ ಬರ್ತಾ ಇಲ್ಲ ಅಂದ್ರೆ, ಇಲ್ಲ ನಮಗೆ ಟೈಮ್ ಇಲ್ಲ, ಬಹಳ ಬಿಸಿ, ಬಹಳ ಬಿಸಿ, ಓ ಬಿಸಿ, ನಾಟ್ ರೀಚಬಲ್, ನಾಟ್ ರೀಚಬಲ್. ಕೆಲವರು ಆಲಯದಿಂದ ನಾಟ್ ರೀಚಬಲ್. ತಡಿ ಅಣ್ಣ ತಡಿ. ಒಂದಿನ ಗಂಡ ಹೆಂಡತಿ ಇಬ್ರು ಬಂದ್ರು, ಮುಖ ಸಪ್ಪಗಿತ್ತು. ನಾನು ಅನ್ಕೊಂಡಿನಿ ಏನೋ ಬಿದ್ದಿದೆ ಏಟ್ ಅಂತ. ನನ್ನ ಮುಂದೆ ಬಂದು ಮುಖ ಸಪ್ಪ ಮುಂದ್ಕೊಂಡು ನಿಂತ್ಕೊಂಡ್ರು. ಇನ್ನು ಒಂದು ಮಾತಾಡಿಲ್ಲ, ಒಂದು ಮಾತು ಹೇಳಿಲ್ಲ. ಇಬ್ರು ಅಳಕ್ ಶುರು ಮಾಡಿದ್ರು, ಸಾರ್ ಅಂತ. ಏನಾಯ್ತು ಫಸ್ಟ್ ಹೇಳಿ ಆಮೇಲೆ ಅಳ್ರಿ ಅಂದೆ ನಾನು. ಆ ಮನೇಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸ್ಟಂಟ್ ಹಾಕೊಂಬಂದು ಒಬ್ಬರ ಬಿಟ್ಟಿದ್ದಾರೆ. ಇನ್ನೊಬ್ಬರಿಗೆ ಕೈ ಕಾಲು. ನಾನೇನು ನಿಮ್ಮನ್ನೇನು ಭಯಪಡಿಸಕ್ಕೆ ಹೇಳ್ತಾ ಇಲ್ರಿ, ನಾನು ದೇವ್ರ ಸನ್ನಿಧಾನದಲ್ಲಿ ನಿಂತ್ಕೊಂಡಿದ್ದೀನಿ, ಸತ್ಯನೇ ಹೇಳ್ತೇನೆ ರೀ. ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಸ್ಟಂಟ್ ಹಾಕೊಂಡ್ ಬಂದಿದ್ದಾರೆ, ಅದು ಕೂಡ ಗ್ಯಾರಂಟಿ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಕೈ ಕಾಲುಗಳು ಬಿದ್ದೋಗಿದೆ. ಇನ್ನೊಬ್ಬನು 24 ಯಾವಾಗ ದೇವರ ಆಲಯ ದೂರಾದನೋ 24 ಗಂಟೆ ಕುಡುಕತನದಲ್ಲಿ ಮುಳುಗೋಗಿದ್ದಾನೆ. ಇವತ್ತು ಆ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಬೇಕಿತ್ತ ಇದೆ ಅವರಿಗೆ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ, ನಿಮಗೂ ಕೂಡ ಪ್ರಾರಂಭದಲ್ಲಿ ದೇವ್ರನ್ನ ಬಿಟ್ಟೋದಾಗ, ಆಲಯನ ಬಿಟ್ಟೋದಾಗ ಚೆನ್ನಾಗಿ ಅನಿಸ್ಬಹುದು. ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ, ಆಮೇಲೆ ನಷ್ಟ ಆದಾಗ ಎಷ್ಟು ಬಾಯಿ ಪಡ್ಕೊ
ಕಿರ್ಚ್ಕೊಂಡ್ರು, ಅಂಗಲ ಹಚ್ಚಿದ್ರು, ಅದನ್ನಷ್ಟ ಮತ್ತೆ ವಾಪಸ್ ತುಂಬಿಸ್ಕೊಳಕ್ಕಾಗಲ್ಲ. ಯಾವ ಸಮಯದಲ್ಲಿ ನಿನ್ನ ಪ್ರಾಣ ಹಾರಿ ಹೋಗುತ್ತೋ ಗೊತ್ತಿಲ್ಲ. ಬೈಬಲ್ ಹೇಳುತ್ತೆ, ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ. ನೀನು ಸತ್ತೋದ ದೇವ್ರ ಮುಂದೆ ನಾಚಿಕೆಯಿಂದ ತಲೆ ತಗ್ಸಿ ನಿಂತ್ಕೋಬಾರ್ದು. ಧೈರ್ಯವಾಗಿ, ಅಪ್ಪ ನಿನಗಾಗಿ ಬದುಕಿದ್ದೀನಿ, ನಿನಗಾಗಿ ಜೀವಿಸಿದ್ದೀನಿ, ಪರಿಶುದ್ಧವಾಗಿ ಜೀವಿಸಿದ್ದೀನಿ, ಜೀವಮಾನ ಕಾಲವೆಲ್ಲ ನಿನ್ ಸೇವೆ ಮಾಡಿದ್ರಲ್ಲ, ಹಂಗ್ ನಿಂತ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಮರ್ತು ಹೋಗೋದಕ್ಕಿಂತ ಮುಂಚೆ ಇವತ್ತು ರಾತ್ರಿ ದೇವ್ರ ಕಡೆ ತಿಳ್ಕೊಂಡ್ರೆ ಒಳ್ಳೇದು. ನಾನು ನಿನ್ನನ್ನು ಇವತ್ತು ಜ್ಞಾಪಕ ಮಾಡ್ಕೊಳ್ತೇನೆ. ಒಂದು ಮಾತು ಹೇಳ್ತೀನಿ. ಒಂದ್ಸಾರಿ ಒಂದು ಪಟ್ಟಣದಲ್ಲಿ ಒಂದು ಪಾಸ್ಟರ್ ಸಭೆ ಕಟ್ತಾ ಇದ್ದಾರೆ, ಚರ್ಚ್ ಕಟ್ತಾ ಇದ್ದಾರೆ. ಪಾಸ್ಟರ್ಗಳಿಗೆ ಏನು ಆಸೆ ಹೇಳ್ರಿ? ಏನು ಅರಮನೆನ ಕಟ್ಬೇಕಂತಾನ, ಏನು ಬಂಗಾರನ ಸಂಪಾದಿಸ್ಬೇಕು? ಇಲ್ಲ, ಅವ್ರು ಇರುವಂತ ದೊಡ್ಡ ಕನಸು ಏನಂದ್ರೆ, ಒಂದು ಸಭೆ ಕಟ್ಬಿಟ್ರೆ ನಾನು ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿನಂತ. ನಂದು ಕೂಡ ನಂದಾದ ಆಸೆ. ನಾನು ಕೂಡ ಸಭೆ ಕಟ್ತಾ ಇದ್ದೀನಿ. ದೇವರಿಗೆ ಸ್ತೋತ್ರ. ಚಿಕ್ಕ ಹಳ್ಳಿ, ನಾನು ಸೇವ್ ಮಾಡುವಂತ ಸ್ಥಳ, ಅದು ಜಿಲ್ಲೆ ಅಲ್ಲ, ಅದು ತಾಲೂಕಲ್ಲ, ಅದು ಹೋಬಳಿ ಅಲ್ಲ, ಅದು ಪಂಚಾಯಿತಿ ಅಲ್ಲ, ಚಿಕ್ಕ ಜೋಗಿ ಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿ. 5 ಜನರಿಂದ ಸೇವೆ ಪ್ರಾರಂಭ ಮಾಡಿದ್ದೀನಿ. 5,000ಕ್ಕಿಂತ ಹೆಚ್ಚು ಆತ್ಮಗಳು ಇವತ್ತು ಆ ಸ್ಥಳದಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಈ ಪಾಸ್ಟರ್ ಕೂಡ ಆಲಯ ಕಟ್ಟಬೇಕಂತ ಆಸೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇಗೋ ಕಷ್ಟಪಟ್ಟು ಸಭೆಯವರು ಸೇರಿ ಅರ್ಧದವರೆಗೆ ಕಟ್ಕೊಂಡ್ ಬಂದಿದ್ದಾರೆ. ಮುಂದೆ ತುಂಬಾ ಕೆಲಸ ಇದೆ, ಬಹಳ ಹಣ ಬೇಕು. ದೇವ್ರನ್ನ ಹಾತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಹೇಳ್ತಾರೆ, ಏಸಯ್ಯ ನಮ್ಮನ್ನ ಜ್ಞಾಪಕ ಮಾಡಿಕೊ, ಏಸಯ್ಯ ನಮ್ಮ ಸಭೆ ಕಟ್ಟುವಂತ ವಿಷಯ ಜ್ಞಾಪಕ ಮಾಡಿಕೊ. ಪ್ರಾರ್ಥನೆ ಮಾಡಿದ್ದಾರೆ. ಕೇಳ್ರಿ, ಪ್ರಾರ್ಥನೆ ಮಾಡಿದ್ರೆ ಒಂದು ಭಾನುವಾರ ಅವ್ರ ಸಭೆಗೆ ಬಿಸಿನೆಸ್ ಮ್ಯಾನ್ ಬಂದಿದ್ದಾರೆ. ಬಿಸಿನೆಸ್ ಮ್ಯಾನ್ ಬಂದ್ರೆ ಅವ್ರು ಸಾಕ್ಷಿ ಎಲ್ಲ ಹೇಳಿದ್ದಾರೆ. ಆ ಬಿಸಿನೆಸ್ ಮ್ಯಾನ್, ನಾನು ಹಿಂಗೆ ದೇವ್ರು ನಂಬ್ಕೊಂಡೆ, ಹಿಂಗೆ ದೇವ್ರು ನನಗೆ ಒಳ್ಳೇದು ಮಾಡಿದ್ರು, ಇವತ್ತು ನನಗೆ ದೇವ್ರು ಇಂಥ ಒಳ್ಳೆ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಇದೆಲ್ಲ ಆದ್ಮೇಲೆ ಆ ಕನ್ಸ್ಟ್ರಕ್ಷನ್ ವರ್ಕ್ ನೋಡಿ ಆ ಬಿಸಿನೆಸ್ ಮ್ಯಾನ್ ಹೇಳ್ತಾರೆ, ನಾನು ಈ ಆಲಯ ಕಟ್ಟಲಿಕ್ಕೆ ಒಂದು ಒಳ್ಳೆ ಅಮೌಂಟ್ ಕೊಡ್ತೇನೆ ಅಂತ ಹೇಳಿದ್ರೆ, ಆ ಪಾಸ್ಟರ್ ಎಷ್ಟು ಸಂತೋಷ ಆಗಿದೆ ಅಂದ್ರೆ, ಆ ಬಿಸಿನೆಸ್ ಮ್ಯಾನ್ ಹೋದ್ಮೇಲೆ ಕಣ್ಣೀರು ಸುರಿಸಿ ದೇವ್ರಿಗೆ ಸ್ತೋತ್ರ ಮಾಡಿದ್ದಾನೆ. ಅಯ್ಯ, ನನ್ನ ಕಣ್ಣೀರು ನೋಡಿದೆ ಅಯ್ಯ, ನನ್ನ ಜ್ಞಾಪಕ ಮಾಡ್ಕೊಂಡಿದೆಯಯ್ಯ ಅಂತೇಳಿ ಕಣ್ಣೀರಿಂದ ಸ್ತುತಿ ಮಾಡಿದ್ದಾನೆ. ಆ ಬಿಸಿನೆಸ್ ಮ್ಯಾನ್ ಹೋದ್ನಲ್ವ ಆ ಪಟ್ಟಣಕ್ಕೆ, ಹೋಗಿ 1 ವಾರ ಆಯ್ತು, ಏನು ಉತ್ತರ ಇಲ್ಲ. 2 ವಾರ ಆಯ್ತು, ಏನು ಉತ್ತರ ಇಲ್ಲ. 3 ವಾರ ಆಯ್ತು, ಏನು ಉತ್ತರ ಇಲ್ಲ. ತಿಂಗಳಾಯ್ತು, ಏನು ಉತ್ತರ ಇಲ್ಲ. ಫೋನ್ ಮಾಡಿದ್ರೆ ಆಸಾಮಿ ಫೋನ್ ಕೂಡ ಎತ್ತಾ ಇಲ್ಲ. ಕೊನೆಗೆ ಈ ಪಾಸ್ಟ್ ಅನ್ಕೊಂಡ್ರು, ಇದು ಯಾವ್ದೋ ಬೋಗಸ್ ವ್ಯಕ್ತಿ ಇದ್ದಂಗೆ ಐತೆ ಅಂದ್ಕೊಂಡು, ದೇವರೇ ಇನ್ನು ನೀನೇ ದಿಕ್ಕಪ್ಪ ಅಂತ ಉಪವಾಸ ಪ್ರಾರ್ಥನೆ ಕೂತ್ಕೊಂಡು ದೇವರ ಹತ್ರ ಕಣ್ಣೀರು ಸುರಿಸಿ, ಅಯ್ಯ ನನ್ನ ಜ್ಞಾಪಕ ಮಾಡ್ಕೊಪ್ಪ ಅಂತೇಳಿ ಏನ್ ಮಾಡಿದ್ದಾರೆ? ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಏನಾಯ್ತು ಗೊತ್ತಾ? ಕೇಳಿ ಹೇಳ್ತೀನಿ. ದೇವ್ರ ಸ್ತೋತ್ರ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 1 ದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, 2 ದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 3ನೇ ದಿನ ಕರೆಕ್ಟ್ 11 ಗಂಟೆಗೆ ಅವ್ರ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ. ಟಕ್ಕಂಗೆ ಮೆಸೇಜ್ ಬಂದ್ರೆ, ಮೆಸೇಜ್ ನೋಡಿದ್ರೆ ಅವರ ಅಕೌಂಟ್ ಅಲ್ಲಿ 7 ಲಕ್ಷ ರೂಪಾಯಿ ಹಣ ಬಂದಿದೆ. ಇನ್ನೊಂದು ವಿಷಯ ಹೇಳ್ರಿ, ಯಾರು ಹಾಕಿದಾರೆ ಗೊತ್ತಾ? ಅದೇ ವ್ಯಕ್ತಿ ಹಾಕಿದ ಮೇಲೆ ಫೋನ್ ಮಾಡಿರಂತೆ, ಸಾರ್ ನಿಮಗೆ ಹಣ ಬಂತ? ಸಾರ್ ನಿಮ್ಮ ಆಲಯದಲ್ಲಿ ನಾನು ಆಲಯ ಕಟ್ಟಲಿಕ್ಕೆ ಕಾಣಿಕೆ ಕೊಡ್ತೀನಂತ ಹೇಳಿ ಬಂದಾಗಿಂದ ನನ್ನ ಹೃದಯದಲ್ಲಿ ಒಂದೇ ಒತ್ತಾಯ, ನಾನು ಮಲ್ಕೊಂಡ್ರೆ ಒಂದೇ ಒತ್ತಾಯ, ನೀನೇನು ಆರೈಕೆ ಮಾಡಿದೀಯೋ ಅದನ್ನು ಕೊಡು ಕೊಡು ಅಂತ ಒತ್ತಾಯ ಮಾಡಿದಕ್ಕೆ ಹಾಕ್ಬಿಟ್ಟಿದ್ದೀನಿ ಸಾರ್ ಅಂದ್ರಂತೆ. ನಾನು ಅನ್ಕೊಂತೀನಿ, ಆತ ಒಂದು ವೇಳೆ ಕೊಡ್ತೀನಂತ ಆಶ್ವಾಸನೆ ಕೊಟ್ಟಂತ ವ್ಯಕ್ತಿ ಮರೆತು ಹೋದ್ರು, ದೇವರ ವ್ಯಕ್ತಿಗೆ ಜ್ಞಾಪಕ ತಂದು ಈ ಸೇವಕನನ್ನ ಜ್ಞಾಪಕಕ್ಕೆ ತಂದುಕೊಂಡು ಆಲಯ ಕಟ್ಟಿ ಮುಗಿಸುವಂತ ದೇವರು ಕಾರ್ಯ ಮಾಡಿದ್ದಾರೆ. ಈಗ ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ. ಕೆಲವು ಜನ ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ, ಹೆಲ್ಪ್ ಮಾಡ್ತೀವಿ ಅಂತೇಳಿ ಮರ್ತೋಗಿದ್ದಾರೆ ಏನೋ. ಕೆಲವು ಜನ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀವಿ ಅಂತೇಳಿ ಮರ್ತೋಗಿದ್ದಾರೆ ಏನೋ. ಕೆಲವು ಜನ ನಿಮಗೆ ಬಿಸಿನೆಸ್ ಅಲ್ಲಿ ಹೆಲ್ಪ್ ಮಾಡ್ತೀವಿ ಅಂತೇಳಿ ಮರ್ತೋಗಿದ್ದಾರೆ ಏನೋ. ಕೆಲವು ಜನ ನಿಮಗೆ ಉದ್ಯೋಗ ಕೊಡಿಸ್ತೀವಿ ಅಂತೇಳಿ ಮರ್ತೋಗಿದ್ದಾರೆ ಏನೋ. ಕೆಲವು ಜನ ನಿಮಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತೀವಿ ಅಂತೇಳಿ ಮರ್ತೋಗಿದ್ದಾರೆ ಏನೋ. ಕೆಲವು ಅಧಿಕಾರಿಗಳು ನಿಮಗೆ ಲೋನ್ ಕೊಡ್ತೀವಿ ಅಂತೇಳಿ
ಮರ್ತೋಗಿದಾರೇನೋ. ಕೆಲವು ಜನ ನಿಮಗೆ ಆಲಯ ಕಟ್ಟಲಿಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಮರ್ತೋಗಿದಾರೋ ಏನೋ. ಒಂದ್ ಮಾತಾಡ, ಈ ರಾತ್ರಿ ಯಾವ ದೇವರಾದರೂ ಆಮೇಲೆ ಬರಲಿಲ್ಲ, ಯಾವ ದೇವರಾದರೂ ಮರೆತು ಹೋದಂತ ಬಿಸಿನೆಸ್ ಮ್ಯಾನ್ಗೆ ಜ್ಞಾಪಕಕ್ಕೆ ತಂದು ಸಹಾಯ ಮಾಡುವಂತೆ ಮಾಡಿದ ದೇವರು ನಿಮಗೆ ಸಹಾಯ ಮಾಡ್ತೀವಿ ಅಂತ ವಾಗ್ದಾನ ಮಾಡಿ ಮರೆತು ಹೋದವರಿಗೆ ನಿಮ್ಮನ್ನ ಜ್ಞಾಪಕಕ್ಕೆ ತಂದು ಅವರ ಮೂಲಕ ಹೆಚ್ಚಿನ ಸಹಾಯ ಮಾಡುವಂತೆ ಈ ರಾತ್ರಿ ದೇವರ ಕಾರ್ಯ ಮಾಡ್ತಾರೆ. ಪೂರ್ವದಿಂದ ನಿನಗೆ ಸಹಾಯ ಹರಿದು ಬರ್ತಾ ಇದೆ, ಪಶ್ಚಿಮದಿಂದ ನಿನಗೆ ಸಹಾಯ ಹರಿದು ಬರ್ತಾ ಇದೆ, ಉತ್ತರದಿಂದ ನಿನಗೆ ಸಹಾಯ ಹರಿದು ಬರ್ತಾ ಇದೆ, ದಕ್ಷಿಣದಿಂದ ನಿನಗೆ ಸಹಾಯ ಹರಿದು ಬರ್ತಾ ಇದೆ. ಇನ್ನು ಮಾತಾಡ್ತೀನಿ. ಒಂದೊಂದು ಸಾರಿ ದೇವ್ರು ಹೆಂಗ್ ಮಾಡ್ಬಿಡ್ತಾರಂದ್ರೆ, ನಿನಗೆ ಮುಖ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗಳಿಂದ ಕೂಡ ದೇವರು ನಿಮಗೆ ಸಹಾಯ ಒದಗಿಸ್ತಾನೆ. ಒಂದು ಸೀಕ್ರೆಟ್ ಅಲ್ಲ, ದೇವರ ಜ್ಞಾಪಕದಲ್ಲಿ ಇರೋದೇ ಸೀಕ್ರೆಟ್. ಒಂದು ಮಾತು ಹೇಳ್ತೀನಿ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೀವೊಂದೇ ದೇವರ ಜ್ಞಾಪಕದಲ್ಲಿದ್ದರೆ ಇಡೀ ಕರ್ನಾಟಕವೇ ನಿಮ್ಮನ್ನ ಜ್ಞಾಪಕ ಮಾಡಿಕೊಳ್ಳುವ ದೇವರು ಮಾಡ್ತಾರೆ. ನೋಡ್ರಿ, ಇವ್ರಿಗೆ ಯಾರು ನನಗೆ ಗೊತ್ತಿಲ್ಲ. ಆ ಇಮ್ಮಾನುವೇಲ್ ಭಜನಾ ಟೀಮ್ನವ್ರಿಗೆ, ಸುಧೀರ್ ಸಾರಿಗೆ ನಾನು ಯಾರು ಪರಿಚಯ ಇಲ್ಲ ರೇ. ನಾನು ಯಾರಿಗೂ ಪರಿಚಯ ಇಲ್ಲ ಅಂದ್ರೆ ಅವ್ರಿಗೆ ಸೂಪರ್ ಆಗಿ ಪರಿಚಯ ಇದೇನ್ರಿ. ಅವ್ರ ಜ್ಞಾಪಕದಲ್ಲಿ ಇದ್ದಿದ್ದಕ್ಕೆ ದೇವರು ಆ ಭಜನಾ ಟೀಮ್ ಅವರಿಗೆ ನನ್ನನ್ನ ಜ್ಞಾಪಕಕ್ಕೆ ತಂದು, ಈ ಪಾಸ್ಟರ್ಗೆ ನನ್ನನ್ನ ಜ್ಞಾಪಕಕ್ಕೆ ತಂದು, ನಿಮ್ಮಲ್ಲಿ ಅನೇಕರಿಗೆ ನನ್ನನ್ನ ಜ್ಞಾಪಕಕ್ಕೆ ತಂದು ಇವತ್ತಿಲ್ಲಿ ನಿಲ್ಲಿಸಿ ವಾಕ್ಯ ಸಾರುವಂತೆ ದೇವರು ಕಾರ್ಯ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಅಲ್ಲಿ ದೇವರಿಗೆ ಸ್ತೋತ್ರ, ಒಂದು 70 ಲಕ್ಷಕ್ಕಿಂತ 80 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ವಾಕ್ಯನ ನೋಡ್ತಾ ಇದ್ದಾರೆ. ಅಷ್ಟು ಜನರಿಗೆ ರೀಚ್ ಆಗಿದೆ. 70 ಲಕ್ಷ ಜನ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವ ದೇವರು ಕಾರ್ಯ ಮಾಡಿದ್ದಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋಗಳು, ಚಿಕ್ಕ ಚಿಕ್ಕ ವಿಡಿಯೋಗಳು ಹಾಕಿದ್ದಾನೆ. ದೇವರಿಗೆ ಸ್ತೋತ್ರ, 17 ಲಕ್ಷ ಜನ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಂತ ದೇವರು ಕಾರ್ಯ ಮಾಡಿದ್ದಾನೆ. ಯಾರ ಜ್ಞಾಪಕದಲ್ಲಿದ್ರೆ ಹಂಗೇರಿ ಮಗನ ಮಗಳೇ ಸೋದರಿಸಿ, ಒಂದು ಪಟ್ಟಣಕ್ಕೆ ನಾನು ವಾಕ್ಯ ಸಾರಲಿಕ್ಕೆ ಹೋಗಿದ್ದೆ. ಆ ಮೀಟಿಂಗ್ ಅರೇಂಜ್ ಮಾಡಿದಂತ ಪಾಸ್ಟರ್ ಕೇಳ್ತಾರಂತೆ, ಯಾರನ್ನ ಕರೆದಿರಿ ಮೀಟಿಂಗ್ಗೆ ಅಂದ್ರೆ, ಕುಟ್ರೇಶ್ ಪಾಸ್ಟರ್ ಕರೆದಿದ್ದೀವಿ, ವಿಜಯನಗರ ಡಿಸ್ಟಿಕ್. ಅಂದ್ರೆ ಏನ್ರಿ ನಿಮಗೆ ಬೇರೆ ಪಾಸ್ಟರ್ಗಳು ಸಿಗಲ್ವಾ, ಬರೀ ಅವ್ರನ್ನೇ ಕರಿತೀರಲ್ರಿ, ಬರೀ ವರ್ಷ ಅವ್ರನ್ನೇ ಕರಿತೀರಲ್ರಿ, ವರ್ಷ ಅವ್ರನ್ನೇ ಕರಿತೀರಲ್ರಿ ಅಂದ್ರೆ, ಇಲ್ಲ ನಮಗೆ ಇಷ್ಟ ಅವ್ರನ್ನ ಕರೆದಿವಿ ಅಂದಾರಂತೆ. ಕೇಳ್ರಿ, ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ ಗೊತ್ತಾ? ದೇವರು ನನ್ನನ್ನ ಜ್ಞಾಪಕ ಮಾಡಿಕೊಂಡಿದ್ದಾನೆ. ಮಾತಾಡ್ತೀನಿ, ನೀವೊಂದೇ ದೇವರ ಜ್ಞಾಪಕದಲ್ಲಿದ್ರೆ, ನಿಮ್ಮನ್ನೊಂದೇ ದೇವರ ಜ್ಞಾಪಕ ಮಾಡಿಕೊಂಡ್ರೆ, ನಿಮಗಿಂತ 1000 ಜನ ಮುಂದೆ ಇದ್ರು ನೀವೇ ಟ್ರೆಂಡಿಂಗ್ ನಲ್ಲಿರೋ ತರ ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ದೇವರೊಂದೇ ನನ್ನನ್ನು ಜ್ಞಾಪಕ ಮಾಡಿಕೊಂಡ್ರೆ ಆಮೇಲೆ ಬರ್ಬೇಕು. 1000 ಜನ ಪಾಸ್ಟರ್ ಇದ್ರು ಆಮೇಲೆ ಬರ್ಲಿ, ಲಕ್ಷ ಜನ ಪಾಸ್ಟರ್ ಇದ್ರು ನಾವೇ ಟ್ರೆಂಡಿಂಗ್ ಅಲ್ಲಿರುವಂತೆ దేవుడు కార్యం చేస్తాడు. దేవుడు ನಮಗೆ ಸ್ತೋತ್ರ. ಮಗನ ಮಗನೇ ಸೋದರ ಒಂದು ಮಾತು ಹೇಳ್ತೀನಿ. ಮೊರ್ದೆಕೈ ಅನ್ನುವಂಥ ವ್ಯಕ್ತಿ ಅಹಷ್ವೇರೋಷ್ ರಾಜನಿಗೆ ದೊಡ್ಡ ಸಹಾಯ ಮಾಡಿದ್ದಾನೆ. ಏನು ಸಹಾಯ ಗೊತ್ತಾ? ಅವನ ಪ್ರಾಣನೇ ಕಾಪಾಡಿದ್ದಾನೆ. ಆದರೆ ಅಹಷ್ವೇರೋಷ್ ರಾಜನು ಆ ಉಪಕಾರ ಮರ್ತೋಗಿದ್ದಾನೆ. ಆಮೇಲೆ ಬರಲಿಲ್ಲ, ಆ ಉಪಕಾರ ಮರ್ತೋಗಿದ್ದಾನೆ. ಆದರೆ ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಮರ್ತೋಗುವಾಗ ಅವನು ಮರ್ತೋಗ್ಯಾನಂತೇಳಿ ನಾನು ಮಾಡಿದ ಉಪಕಾರಕ್ಕೆ ಏನು ಮಾಡಿಲ್ಲ ಅಂತೇಳಿ ಕುಗ್ಗಿ ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. ಆತನ ದೇವ್ರ ವಾಕ್ಯನ ಧ್ಯಾನಿಸ್ತಾ ಇದ್ದಾನೆ. ಆ ವಾಕ್ಯನ ನಿಮ್ಮಂಗೆ ಅನೇಕ ಜನರಿಗೆ, ಇಸ್ರಾಯೇಲ್ರಿಗೆ ವಾಕ್ಯ ಸಾರ್ತಾ ಇದ್ದಾನೆ.
ದೇವರು ಇದನ್ನ ನೋಡಿ ದೇವ್ರ ಸ್ತೋತ್ರ, ಆ ಒಂದು ರಾಜನಿಗೆ ನಿದ್ರೆ ಬರದಂಗೆ ಮಾಡಿ, ಅವಾಗ ರಾಜ ಸಮಾಚಾರ ಪುಸ್ತಕವನ್ನು ತಕ್ಕೊಂಬಂದು ಓದುವಂತೆ ಮಾಡಿ, ಆ ಪುಸ್ತಕದಲ್ಲಿ ಮೊರ್ದಕೈ ರಾಜನಿಗೆ ಮಾಡಿದ ಸಹಾಯ ಅರಸನಿಗೆ ಜ್ಞಾಪಕ ಮಾಡುವಂತೆ ಮಾಡಿ, ಆಮೇಲೆ ರಾಜನವನಿಗೆ ರಾಜ ವಸ್ತ್ರ ಉಡಿಸುವಂತೆ ಮಾಡಿ, ಬಂಗಾರದ ಉಂಗುರ ಹಾಕುವಂತೆ ಮಾಡಿ, ರಾಜನ ರಥದಲ್ಲಿ ಕೂತ್ಕೊಳ್ಳುವಂತೆ ಮಾಡಿ, ಆ ಪಟ್ಟಣವೆಲ್ಲ ಮೆರವಣಿಗೆ ಮಾಡಿಸಿ ಮೊರ್ದಕೈಯನ್ನ ಘನಪಡಿಸುವಂತ ದೇವರು ಮಾಡಿದ್ದಾರೆ. ಇವ್ ಮಾತಾಡ್ತೀನಿ, ಈ ಲೋಕದ ರಾಜ, ಆಮೇಲೆ ಬರ್ಬೇಕು, ಈ ಲೋಕದ ರಾಜ ಮೊರ್ದಕೈಯನ್ನು ಮರೆತೋದ್ರು, ಪರಲೋಕದ ರಾಜ ಮೊರ್ದಕೈಯನ್ನು ಮರೆತೋಗಿಲ್ಲ. ನಾ ಒಂದ್ಸಾರಿ ಒಂದು ಮೀಟಿಂಗ್ ಅಲ್ಲಿ ವಾಕ್ಯ ಸಾರ್ತಾ ಇದ್ದೀನಿ. ಆ ಇದೇ ತರ 3 ದಿವಸ ಬಲವಾದಂಥ ಉಜ್ವಲ ಕೋಟೆಗಳು. ಒಬ್ಬ ಅಜ್ಜಿ, ಒಂದು ವಯಸ್ಸಾಗಿರುವಂಥ, ಅಂದ್ರೆ ಒಂದು 45 ವರ್ಷ 50 ವರ್ಷ ಇರ್ಬೋದು, ತಂದೆ ತಾಯಿ ಒಂದು ಫೋಟೋ ಹಿಡ್ಕೊಂಡು ನನ್ನ ಕೈಲಿ ಕೊಟ್ಟರೆ ಸಾರ್ ನನಗೆ ತೋರಿಸ್ಯಾರ. ಲಾಸ್ಟಿಗೆ ಪ್ರೇಯರ್ ಮಾಡಬೇಕಾದ್ರೆ ಈ ಫೋಟೋದಲ್ಲಿರುವಂಥವನು ನನ್ನ ಮಗ 10 ವರ್ಷದಿಂದ ಕಳೆದೋಗ್ಯಾನ, ಎಲ್ಲದನ್ನ ಗೊತ್ತಿಲ್ಲ, ಏನಾಗೇನ ಗೊತ್ತಿಲ್ಲ, ಬದುಕೇನ ಗೊತ್ತಿಲ್ಲ, ಸತ್ತನ ಗೊತ್ತಿಲ್ಲ. ಸಾರ್ ದಯಮಾಡಿ ನನ್ನ ಮಗ ವಾಪಸ್ ಬರಂಗೆ ಪ್ರೇಯರ್ ಮಾಡ್ರಿ. ಆ ಊರಲ್ಲಿ ಈ ಥರ ಮೀಟಿಂಗ್ ನಡೆದ್ರೆ ಯಾರೇ ಪಾಸ್ಟ್ ಹೋದ್ರು ಫೋಟೋ ಕೊಡೋದು, ಪ್ರೇಯರ್ ಮಾಡಿಸೋದು. ಈ ಸಾರಿ ನನ್ನ ಸರ್ದಿ, ನಾನು ಮೀಟಿಂಗ್ ಹೋಗಿದ್ದೀನಿ, ನನ್ನ ಕೈಯಲ್ಲಿ ಫೋಟೋ ಕೊಟ್ಟಿದ್ದಾರೆ. ಸಾರ್ ನನ್ನ ಮಗ ಭಾಳ ಹೇಳ್ತಾರೆ, ಎಲ್ಲ ಸತ್ತೋಗಿದ್ದಾನೆ, ಸುಮ್ಮನೆ ಯಾಕೆ ಕಾದ್ಕೊಂತ ಇದ್ದೀರ ಅಂತಾರ. ನನಗೆಲ್ಲೋ ಒಂದು ಮೂಲೆಯಲ್ಲಿ ನಂಬಿಕೆ, ನನ್ನ ಮಗ ಬದುಕಿದಾನಂತ ಪ್ರೇಯರ್ ಮಾಡ್ರಿ. ಆ ಫೋಟೋ ತಕೊಂಡು ಅಯ್ಯ ಆ ದೂರ ಹೋದ ಮಗನಿಗೆ, 10 ವರ್ಷ ದೂರ ಹೋದ ಮಗನಿಗೆ ಕುಟುಂಬ ಜ್ಞಾಪಕಕ್ಕೆ ಬಂದು, ತಾಯಿ ಜ್ಞಾಪಕಕ್ಕೆ ಬಂದು, ತಂದೆ ಜ್ಞಾಪಕಕ್ಕೆ ಬಂದು, ಆ ಮಗ ವಾಪಸ್ ಬರುವಂತೆ ಸಹಾಯ ಮಾಡಪ್ಪ, ಪ್ರೇಯರ್ ಮಾಡಿ ಬಂದೀನಿ. 3 ವಾರ ಆಗಿದೆ, ನಾನು ಮರ್ತೋಗಿದ್ದೆ, ನನಗೆ ಗೊತ್ತಿಲ್ಲ. ಮತ್ತೆ 3 ವಾರ ಆದ್ಮೇಲೆ ಫೋನ್ ಬಂದಿದೆ, ಸಾರ್ ನಾವು ಯಾರು ಗೊತ್ತಿಲ್ಲ, ಮೀಟಿಂಗಲ್ಲಿ ಒಂದು ಫೋಟೋ ಹಿಡ್ಕೊಂಡು ಗಂಡ ಹೆಂಡತಿ ಪ್ರಾರ್ಥನೆ ಮಾಡಿಸಿದ್ವಲ್ಲ, ನಮ್ಮ ಮಗ ಕಳೆದೋದು 10 ವರ್ಷ ಆಯ್ತಂತ, ನೀವು ಪ್ರಾರ್ಥನೆ ಮಾಡಿ 3 ವಾರ ಆಗಿದೆ. 10 ವರ್ಷ ಹೋದ ಮಗ ವಾಪಸ್ ಬಂದಿದ್ದಾನು ಸಾರ್. ಪ್ರೈಸ್ ವಾಪಸ್ ಬಂದಿದ್ದಾನೆ ಸಾರ್. ನಾನಂದೆ ಹೆಂಗ್ ಬಂದ ಅಂದ್ರೆ, ಸಾರ್ ಅದು ಗೊತ್ತಿಲ್ಲ, 3 ವಾರದಿಂದ ಅವನ ಮನಸ್ಸು ಒಳಗಡೆ ಮನೆಗೋಗು, ತಾಯಿ ನೋಡಕ್ ಹೋಗು, ತಂದೆ ನೋಡಕ್ಕಂತ ಒಳಗಡೆ ಒತ್ತಾಯ ಬರ್ತಾ ಇದೆ ಅಂತೆ. ದೇವರಿಗೆ ಸ್ತೋತ್ರ. ದೇವರು 10 ವರ್ಷಗಳ ಕಾಲ ದೂರ ಹೋದ ಮಗನಿಗೆ ಆಮೇಲೆ ಬರ್ಬೇಕು, ತಾಯಿ ಜ್ಞಾಪಕಕ್ಕೆ ತಂದು, ತಂದೆನ ಜ್ಞಾಪಕಕ್ಕೆ ತಂದು, ಆ ತಾಯಿ ಮಕ್ಕಳ ದೇವರು ಒಂದು ಮಾಡಿದ್ದಾರೆ. ಒಂದ್ಸಾರಿ ದೇವ್ರ ಸ್ತೋತ್ರ, ನಮ್ಮ ಸಭೆಗೆ ಒಂದು ಕುಟುಂಬ, ಒಬ್ಬ ತಾಯಿ ಬರ್ತಾರೆ ಪ್ರಾರ್ಥನೆಗೆ, ಕುಟುಂಬ ಒಡೆದೋಗಿದೆ. ಆ ಕುಟುಂಬನ ಒಂದು ಮಾಡ್ಲಿಕ್ಕೆ ಅಂತೇಳಿ ಬಂಧುಗಳು ಪ್ರಯತ್ನ ಮಾಡಿದ್ರೆ ಆಗಿಲ್ಲ, ಯಾರು ಪ್ರಯತ್ನ ಮಾಡಿದ್ರೆ ಆಗಿಲ್ಲ, ಇದು ಆಗಲ್ಲ ಅಂತೇಳಿ ಕೈ ಬಿಟ್ಟಿದ್ದಾರೆ. ಆ ಸಿಸ್ಟರ್ ನಿಮ್ಮಂಥವ್ರು ಯಾರು ಸುವಾರ್ತೆ ದೇವ್ರನ್ನ ಕಂಡುಕೊಂಡಿದ್ದಾಳೆ, ಕರ್ಕೊಂಡು ಸಭೆಗೆ ಬಂದಿದ್ದಾಳೆ. ಸಭೆಗೆ ಬಂದು ದೇವ್ರ ವಾಕ್ಯನ ಓದುತ್ತಾ, ದೇವ್ರ ವಾಕ್ಯನ ಪ್ರಾರ್ಥನೆ ಮಾಡುತ್ತಾ ದೇವರನ್ನ ದೃಷ್ಟಿಸಿದಾಳೆ. ದೃಷ್ಟಿಸಿ ಕೆಲವು ತಿಂಗಳಾದ ಮೇಲೆ ಒಂದಿನ ಆಕೆಗೆ ಆಶ್ಚರ್ಯವಾಗಿರುವಂಥ ಒಂದು ಕಾಲ್ ಬಂದಿದೆ. ಗಂಡ ಫೋನ್ ಮಾಡಿದ್ದಾನೆ, ನಾನು ಮನೆಗೆ ಬರ್ಬೇಕಂತ ಇದ್ದೀನಿ, ಬರಲಾ ಅಂತ. ಅಯ್ಯ ಮಗ ಆಶ್ಚರ್ಯ, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಬನ್ರಿ ಅಂದಿದ್ದಾಳೆ. ಗಂಡ ಬಂದನ, 1 ವಾರ ಆದ್ಮೇಲೆ ಕೇಳ್ತಾಳೆ, 10 ವರ್ಷ ಬರಕ್ ಮನಸ್ಸು ಬಂದಿಲ್ಲ, ಈಗ ಹೆಂಗ್ ಬಂದಿದೆ ಅಂದ್ರೆ ಯಾಕೆ ಗೊತ್ತಿಲ್ಲ, ಪದೇ ನೀನ್ ನೆನಪಿಗೆ ಬರ್ತಿದ್ದೆ, ಪದೇ ಮಕ್ಕಳ ನೆನಪಿಗೆ ಬರ್ತಿದ್ರು, ಅದಕ್ಕೆ ಬಂದೆ. ಯಾರ ಜ್ಞಾಪಕಕ್ಕೆ ತಂದಿದ್ದಾರೆ. ಒಂದು ಮಾತು ಹೇಳ, ಗಂಡ ದೂರಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೀರಾ, ಹೆಂಡತಿ ದೂರಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೀರಾ, ಮಕ್ಕಳು ದೂರಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೀರಾ, ತಂದೆ ತಾಯಿಗಳು ದೂರಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೀರಾ, ಬಂಧುಗಳು ದೂರಾಗಿ ಒಂಟಿಯಾಗಿ ಜೀವಿಸ್ತಾ ಇದ್ದೀರಾ. ಒಂದು ಮಾತು ಹೇಳ್ತೇನೆ, ದೇವರು ನಿನ್ನ ಗಂಡನಲ್ಲಿ ನಿನ್ನನ್ನು ಜ್ಞಾಪಕಕ್ಕೆ ತಂದು ನಿನ್ನ ಗಂಡನನ್ನು ನಿನ್ನ ಹತ್ರ ಸೇರಿಸ್ತಾನೆ, ನಿಮ್ಮ ಹೆಂಡತಿ ನಿಮ್ಮ ಹತ್ರ ಸೇರಿಸ್ತಾನೆ, ಮಕ್ಕಳ ನಿಮ್ಮ ಹತ್ರ ಸೇರಿಸ್ತಾನೆ, ತಂದೆ ತಾಯಿಗಳು ನಿಮ್ಮ ಹತ್ರ ಸೇರಿಸ್ತಾನೆ. ದೂರ ಹೋದವ ಸಭೆಯ ಮಕ್ಕಳನ್ನ ಅವರಿಗೆ ಪಾಸ್ಟರ್ ಜ್ಞಾಪಕಕ್ಕೆ ತಂದು ನಿಮ್ಮ ಸಭೆಗೆ ಸೇರಿಸ್ತಾರೆ. ಆಮೇಲೆ ಬೇಕು ದೇವ್ರಿಗೆ ಸ್ತೋತ್ರ. ಒಂದ್ಸಾರಿ ನಮ್ಮ ಮಗನಿಗೆ ಭಾಳ ಆರಾಮಿಲ್ಲ ರೀ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ಅಡ್ಮಿಟ್ ಮಾಡಿ ನಮ್ಮ ಹೆಂಡ್ತಿನ ಅಲ್ಲೇ ಬಿಟ್ಟು, ಪಾಸ್ಟ್ರಮ್ಮನ ಅಲ್ಲೇ ಬಿಟ್ಟು ಹಣ ಜೋಡಿಸ್ಕೋಬೇಕಂತ ಹೋಗಿದ್ದೀನಿ. ಅನೇಕರನ್ನ ಕೇಳ್ತಾ ಇದ್ದೀನಿ, ಪ್ರಾರಂಭದಿಂದ ಕೆಲವು ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಹಣ ಅಡ್ಜಸ್ಟ್ ಆಗ್ತಾ ಇಲ್ಲ. ನಮ್ಮ ಸಭೆಗೆ ಒಬ್ಬ ಮಾನಸಿಕ ರೋಗಿ ಬರ್ತಾನೆ, ಅವನು ಯಾವಾಗಲೂ ನನಗೆ ಹೇಳ್ತಾನೆ ಅಂದರೆ, ಸರ್ ಅವ್ರು ನನ್ನ ಕೊಲೆ ಮಾಡ್ತಾರೆ, ಇವ್ರು ನನ್ನ ಕೊಲೆ ಮಾಡ್ತಾರೆ. ಒಂದೊಂದು ಸಾರಿ ಹೆಂಡ್ತಿ ಮನೇಲಿ ಏನಾದರೂ ಸೊಸೆ ಜೊತೆ ಮಾತಾಡಿದ್ರೆ ಫೋನ್ ಮಾಡ್ತಾರೆ, ಸರ್ ನನ್ನ ಹೆಂಡ್ತಿ ಮತ್ತು ಸೊಸೆ ಪ್ಲಾನ್ ಮಾಡ್ತಾರೆ ನನ್ನ ಕೊಲ್ಲಲಿಕ್ಕೆ.
ಅವನು ಮಾನಸಿಕ ರೋಗಿ. ಅವನು ವಾರದಲ್ಲಿ ಒಂದು 20 ಸಾರಿ ಫೋನ್ ಮಾಡ್ತಾನೆ. ನಾನು ಅವಾಗ ಅವನಿಗೆ ಧೈರ್ಯ ಹೇಳಿ ಪ್ರಾರ್ಥನೆ ಮಾಡಿ ಫೋನ್ ಇಟ್ಬಿಡ್ತೀನಿ. ಈಗ ನಾನು ಹಣಕ್ಕೋಸ್ಕರ ಅಲ್ದಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ಬೇಕು, ಎಲ್ಲಿ ತಿರ್ಗ್ಬೇಕು, ಯಾರನ್ನ ಕೇಳ್ಬೇಕಂತ. ಇವನು ಫೋನ್ ಮಾಡ್ತದ, ನನಗೆ ಗೊತ್ತು. 20 ಸಾರಿ ಫೋನ್ ಮಾಡ್ತಾನೆ. ಫೋನ್ ಎತ್ತವ್ರಿಗೆ ಬಿಡ್ತಾ ಇಲ್ಲ, ನಾನು ಎತ್ತುತ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ, ನಾನು ಎತ್ತುತ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ. ಅವನಿಗೆ ಎತ್ತಿ ಏನೋ ಸಮಾಧಾನ ಮಾಡಿ ನಾನು ಇಲ್ಲಿ ಜೀವ ತಿಂತಾನಂತ ಫೋನ್ ಎತ್ತಿದ್ದೀನಿ. ಎಲ್ಲಿದ್ದೀರಿ ಸಾರ್ ಅಂದನು. ಎದಕ್ಕೆ ಬೇಕು ನಿನಗೆ ಅಂದಿನಿ, ಸಿಟ್ಟು ಬಂದಿದೆ ನನಗೆ. ಎದಕ್ಕೆ ಬೇಕು ನಿನಗೆ ಅಂದಿನಿ. ಏನಿಲ್ಲ ಸುಮ್ಮನೆ ಕೇಳಿನಿ ಸಾರ್ ಅಂದನ. ಏನು ಹೇಳಿ ಜಲ್ದಿ ಅಂದಿನಿ. ಸಾರ್ ನಾನು ಒಂದು 25,000 ಕಾಣಿಕೆ ತಗೊಂಡ್ಬರ್ತಾ ಇದ್ದೀನಿ, ನೀವು ಮನೆಗೆ ಓದಿರೋ ಇಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೀನಿ ಅಂದನ. ನನಗೆ ಗೊತ್ತಿಲ್ದಂಗೆ ಕಣ್ಣಲ್ಲಿ ಕಣ್ಣೀರು ಬಂದಿದೆ. ದೇವರು ನನ್ನನ್ನ ಆ ವ್ಯಕ್ತಿಗೆ ಜ್ಞಾಪಕಕ್ಕೆ ತಂದು ಸಹಾಯ ಮಾಡುವಂತೆ ದೇವರ ಕಾರ್ಯ ಮಾಡಿದ್ದಾರೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ಏಸಯ್ಯ ನನ್ನನ್ನ ಮುಂದೆ ಕೇಳ್ಬೇಕು ನೀವು, ಜ್ಞಾಪಕ ಮಾಡಿಕೋ. ಏಸಯ್ಯ ನನ್ನನ್ನ, ಏಸಯ್ಯ ನನ್ನನ್ನ ಜ್ಞಾಪಕ ಮಾಡಿಕೋ.